ರಣ ರಣ ಗಲಾಟ ಆಗಿದೆ. ರಣ ರಣ ರಾಜಕೀಯ ಅದರಲ್ಲಿ ಮೆರೀತಾ ಇದೆ. ಉದಯಗಿರಿ ಊರಿನಲ್ಲಿ ಏನ್ ಹೇಳೋದಕ್ಕೆ ಬೆಂದ್ ಮನೆಯಲ್ಲಿ ಗಳ ಹಿಡಿಯೋದು ಅಂತಾರಲ್ಲ, ಅಂಥ ಕೆಲಸನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. BK ಹರಿಪ್ರಸಾದ್ ಏನ್ ಹೇಳಿದ್ದಾರೆ ನೋಡಿ. ಉದಯಗಿರಿ ವಿಚಾರದಲ್ಲಿ ರಾಜಕೀಯ ಮತ್ತೆ ಸ್ಫೋಟಗೊಂಡಿದೆ. ಬಿಜೆಪಿ RSS ಕೃಪಾಪೋಷಿಸುವಂತೆ ಉದಯಗಿರಿ ಗಲಾಟೆ. ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಬಿಗ್ ಬಾಂಬ್ ಹಾಕಿದ್ದಾರೆ. ನನ್ನ ಬಳಿ ವಿಡಿಯೋ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ BK ಹರಿಪ್ರಸಾದ್. RSS ನವರು ಬುರ್ಕಾ ಹಾಕೊಂಡು ಗಲಾಟೆ ಮಾಡ್ತಾರೆ ಅಂತ BK ಹರಿಪ್ರಸಾದ್. ಇದೇನು ಹೊಸತಲ್ಲ, RSS ನವರು ಬುರ್ಕಾ ಹಾಕೊಂಡು ಬಂದು ಗಲಾಟೆ ಮಾಡ್ತಾರೆ ಅಂತ. ನೋಡಿ, ಅವರೇನೆ ಮುಸ್ಲಿಂ ಮುಖಂಡರುಗಳು ಯಾರು ಇದನ್ನ ಹೇಳ್ತಾ ಇಲ್ಲ, ಬದಲಾಗಿ ಕಾಂಗ್ರೆಸ್ನವರು ಇದನ್ನ ಹೇಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ RSS ವಿರುದ್ಧ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಶಾಂತಿಯನ್ನು ಕದಡಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಏನು ಗಲಭೆಗಳು, ಹಿಂಸೆ, ಭಯದ ವಾತಾವರಣ ಸೃಷ್ಟಿಯಾಗಿತ್ತು, ಅದು 90% 2 ತಿಂಗಳಲ್ಲಿ ಕಮ್ಮಿ ಆಗೋಯ್ತು. ಯಾರೂ ಸಹ ಗೊಂದಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನಾದರೂ ಹೇಳೋದಿಷ್ಟೇ, ಗೃಹ ಮಂತ್ರಿಗಳಿಗೆ, ಯಾರೇ ಆದ್ರೂ ಸಹ ಯಾವುದೇ ಧರ್ಮ, ಜಾತಿ, ಭಾಷೆ, ಕಾನೂನನ್ನು ಕೈಗೆ ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಶಾಂತಿಯನ್ನು ಕೆಡವಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ಮತ್ತು ನೆಲದ ಕಾನೂನಿನ ಮೂಲಕ ಭಾಳ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಕರ್ನಾಟಕ ರಾಜ್ಯ ಇದು ಬಸವಣ್ಣನವರು, ಕನಕದಾಸ, ನಾರಾಯಣ ಗುರು, ಶಿಶುನಾಳ ಶರೀಫು ಇವರೆಲ್ಲ ಇದ್ದಂಥ ನಾಡಿನಲ್ಲಿ ನಾವು ಆ ರೀತಿ ಅಶಾಂತಿ ಮಾಡಲಿಕ್ಕೆ ಬಿಡಲಿಕ್ಕೆ ಆಗೋದಿಲ್ಲ. ಈಗ ಸಿಂದಗಿ, ಬಿಜಾಪುರಲ್ಲಿ ಒಂದ್ಸಲಿ ಪಾಕಿಸ್ತಾನದ ಫ್ಲ್ಯಾಗ್ ಆರಿಸಿದ್ರು. ಎಲ್ಲ ಯಾರೋ ಒಂದು ಅಲ್ಪಸಂಖ್ಯಾತರ ಮೇಲೆ ಗೂಬೆ ಕೂರಿಸಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ಹಿಡಿದಾಗ ಅವನು ಸಿಕ್ಕಿದ್ದವನೇ ಸಂಘ ಪರಿವಾರದವನು. ಅದೇ ರೀತಿ ಇಲ್ಲೂ ಸಹ ಸಂಘ ಪರಿವಾರದವರು ಈಗ ಕೆಲವು ಕಡೆ ನೋಡ್ಬೋದು, ಬುರ್ಕ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ. ಇದೇನು ಹೊಸದೇನಲ್ಲ. ಯಾಕೆಂದರೆ ಅವ್ರು 100 ವರ್ಷ ತುಂಬ್ತಾ ಇದೆ ಸಂಘ ಪರಿವಾರದವರಿಗೆ, ಅವರ ಪಿತೃಪಕ್ಷಕ್ಕೆ. ಆದ್ದರಿಂದ ಎಲ್ಲ ರೀತಿಯ ಅವರ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಬೀಳ್ತಾರೆ. ಕರ್ನಾಟಕದಲ್ಲಿ ಅದು ಸಾಧ್ಯ ಇಲ್ಲ. ಉದಯಗಿರಿ ಊರಿ ರಣ ರಣ ಗಲಾಟ ಆಗಿದೆ. ರಣ ರಣ ರಾಜಕೀಯ ಅದರಲ್ಲಿ ಮೆರೀತಾ ಇದೆ. ಉದಯಗಿರಿ ಊರಿನಲ್ಲಿ ಏನ್ ಹೇಳೋದಕ್ಕೆ ಬೆಂದ್ ಮನೆಯಲ್ಲಿ ಗಳ ಹಿಡಿಯೋದು ಅಂತಾರಲ್ಲ, ಅಂಥ ಕೆಲಸನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. BK ಹರಿಪ್ರಸಾದ್ ಏನ್ ಹೇಳಿದ್ದಾರೆ ನೋಡಿ. ಉದಯಗಿರಿ ವಿಚಾರದಲ್ಲಿ ರಾಜಕೀಯ ಮತ್ತೆ ಸ್ಫೋಟಗೊಂಡಿದೆ. ಬಿಜೆಪಿ RSS ಕೃಪಾಪೋಷಿಸುವಂತೆ ಉದಯಗಿರಿ ಗಲಾಟೆ. ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಬಿಗ್ ಬಾಂಬ್ ಹಾಕಿದ್ದಾರೆ. ನನ್ನ ಬಳಿ ವಿಡಿಯೋ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ BK ಹರಿಪ್ರಸಾದ್. RSS ನವರು ಬುರ್ಕಾ ಹಾಕೊಂಡು ಗಲಾಟೆ ಮಾಡ್ತಾರೆ ಅಂತ BK ಹರಿಪ್ರಸಾದ್. ಇದೇನು ಹೊಸತಲ್ಲ, RSS ನವರು ಬುರ್ಕಾ ಹಾಕೊಂಡು ಬಂದು ಗಲಾಟೆ ಮಾಡ್ತಾರೆ ಅಂತ. ನೋಡಿ, ಅವರೇನೆ ಮುಸ್ಲಿಂ ಮುಖಂಡರುಗಳು ಯಾರು ಇದನ್ನ ಹೇಳ್ತಾ ಇಲ್ಲ, ಬದಲಾಗಿ ಕಾಂಗ್ರೆಸ್ನವರು ಇದನ್ನ ಹೇಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ RSS ವಿರುದ್ಧ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಶಾಂತಿಯನ್ನು ಕದಡಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಏನು ಗಲಭೆಗಳು, ಹಿಂಸೆ, ಭಯದ ವಾತಾವರಣ ಸೃಷ್ಟಿಯಾಗಿತ್ತು, ಅದು 90% 2 ತಿಂಗಳಲ್ಲಿ ಕಮ್ಮಿ ಆಗೋಯ್ತು. ಯಾರೂ ಸಹ ಗೊಂದಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನಾದರೂ ಹೇಳೋದಿಷ್ಟೇ, ಗೃಹ ಮಂತ್ರಿಗಳಿಗೆ, ಯಾರೇ ಆದ್ರೂ ಸಹ ಯಾವುದೇ ಧರ್ಮ, ಜಾತಿ, ಭಾಷೆ, ಕಾನೂನನ್ನು ಕೈಗೆ ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಶಾಂತಿಯನ್ನು ಕೆಡವಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ಮತ್ತು ನೆಲದ ಕಾನೂನಿನ ಮೂಲಕ ಭಾಳ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಕರ್ನಾಟಕ ರಾಜ್ಯ ಇದು ಬಸವಣ್ಣನವರು, ಕನಕದಾಸ, ನಾರಾಯಣ ಗುರು, ಶಿಶುನಾಳ ಶರೀಫು ಇವರೆಲ್ಲ ಇದ್ದಂಥ ನಾಡಿನಲ್ಲಿ ನಾವು ಆ ರೀತಿ ಅಶಾಂತಿ ಮಾಡಲಿಕ್ಕೆ ಬಿಡಲಿಕ್ಕೆ ಆಗೋದಿಲ್ಲ. ಈಗ ಸಿಂದಗಿ, ಬಿಜಾಪುರಲ್ಲಿ ಒಂದ್ಸಲಿ ಪಾಕಿಸ್ತಾನದ ಫ್ಲ್ಯಾಗ್ ಆರಿಸಿದ್ರು. ಎಲ್ಲ ಯಾರೋ ಒಂದು ಅಲ್ಪಸಂಖ್ಯಾತರ ಮೇಲೆ ಗೂಬೆ ಕೂರಿಸಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ಹಿಡಿದಾಗ ಅವನು ಸಿಕ್ಕಿದ್ದವನೇ ಸಂಘ ಪರಿವಾರದವನು. ಅದೇ ರೀತಿ ಇಲ್ಲೂ ಸಹ ಸಂಘ ಪರಿವಾರದವರು ಈಗ ಕೆಲವು ಕಡೆ ನೋಡ್ಬೋದು, ಬುರ್ಕ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ. ಇದೇನು ಹೊಸದೇನಲ್ಲ. ಯಾಕೆಂದರೆ ಅವ್ರು 100 ವರ್ಷ ತುಂಬ್ತಾ ಇದೆ ಸಂಘ ಪರಿವಾರದವರಿಗೆ, ಅವರ ಪಿತೃಪಕ್ಷಕ್ಕೆ. ಆದ್ದರಿಂದ ಎಲ್ಲ ರೀತಿಯ ಅವರ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಬೀಳ್ತಾರೆ. ಕರ್ನಾಟಕದಲ್ಲಿ ಅದು ಸಾಧ್ಯ ಇಲ್ಲ. ಉದಯಗಿರಿ ಊರಿ ರಣ ರಣ ಗಲಾಟ
ಆಗಿದೆ, ರಣ ರಾಜಕೀಯ ಅದರಲ್ಲಿ ಮೆರೀತಾ ಇದೆ. ಉದಯಗಿರಿ ಊರಿನಲ್ಲಿ ಏನ್ ಹೇಳೋದಿದಕ್ಕೆ ಬೆಂದ್ ಮನೆಯಲ್ಲಿ ಗಳ ಹಿಡಿಯೋದು ಅಂತಾರಲ್ಲ, ಅಂಥ ಕೆಲಸನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. BK ಹರಿಪ್ರಸಾದ್ ಏನ್ ಹೇಳಿದ್ದಾರೆ ನೋಡಿ. ಉದಯಗಿರಿ ವಿಚಾರದಲ್ಲಿ ರಾಜಕೀಯ ಮತ್ತೆ ಸ್ಫೋಟಗೊಂಡಿದೆ. ಬಿಜೆಪಿ RSS ಕೃಪಾಪೋಷಿಸುವಂತೆ ಉದಯಗಿರಿ ಗಲಾಟೆ. ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಬಿಗ್ ಬಾಂಬ್ ಹಾಕಿದ್ದಾರೆ. ನನ್ನ ಬಳಿ ವಿಡಿಯೋ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ BK ಹರಿಪ್ರಸಾದ್. RSS ನವರು ಬುರ್ಕಾ ಹಾಕೊಂಡು ಗಲಾಟೆ ಮಾಡ್ತಾರೆ ಅಂತ BK ಹರಿಪ್ರಸಾದ್. ಇದೇನು ಹೊಸತಲ್ಲ, RSS ನವರು ಬುರ್ಕಾ ಹಾಕೊಂಡು ಬಂದು ಗಲಾಟೆ ಮಾಡ್ತಾರೆ ಅಂತ. ನೋಡಿ, ಅವರೇನೆ ಮುಸ್ಲಿಂ ಮುಖಂಡರುಗಳು ಯಾರು ಇದನ್ನ ಹೇಳ್ತಾ ಇಲ್ಲ, ಬದಲಾಗಿ ಕಾಂಗ್ರೆಸ್ನವರು ಇದನ್ನ ಹೇಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ RSS ವಿರುದ್ಧ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಶಾಂತಿಯನ್ನು ಕದಡಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಏನು ಗಲಭೆಗಳು, ಹಿಂಸೆ, ಭಯದ ವಾತಾವರಣ ಸೃಷ್ಟಿಯಾಗಿತ್ತು, ಅದು 90% 2 ತಿಂಗಳಲ್ಲಿ ಕಮ್ಮಿ ಆಗೋಯ್ತು. ಯಾರೂ ಸಹ ಗೊಂದಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನಾದರೂ ಹೇಳೋದಿಷ್ಟೇ, ಗೃಹ ಮಂತ್ರಿಗಳಿಗೆ, ಯಾರೇ ಆದ್ರೂ ಸಹ ಯಾವುದೇ ಧರ್ಮ, ಜಾತಿ, ಭಾಷೆ ಕಾನೂನನ್ನು ಕೈಗೆ ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಶಾಂತಿಯನ್ನು ಕೆಡವಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ಮತ್ತು ನೆಲದ ಕಾನೂನಿನ ಮೂಲಕ ಭಾಳ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಕರ್ನಾಟಕ ರಾಜ್ಯ ಇದು ಬಸವಣ್ಣನವರು, ಕನಕದಾಸ, ನಾರಾಯಣ ಗುರು, ಶಿಶುನಾಳ ಶರೀಫು ಇವರೆಲ್ಲ ಇದ್ದಂಥ ನಾಡಿನಲ್ಲಿ ನಾವು ಆ ರೀತಿ ಅಶಾಂತಿ ಮಾಡಲಿಕ್ಕೆ ಬಿಡಲಿಕ್ಕೆ ಆಗೋದಿಲ್ಲ. ಈಗ ಸಿಂದಗಿ, ಬಿಜಾಪುರಲ್ಲಿ ಒಂದ್ಸಲಿ ಪಾಕಿಸ್ತಾನದ ಫ್ಲ್ಯಾಗ್ ಆರಿಸಿದ್ರು. ಎಲ್ಲ ಯಾರೋ ಒಂದು ಅಲ್ಪಸಂಖ್ಯಾತರ ಮೇಲೆ ಗೂಬೆ ಕೂರಿಸಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ಹಿಡಿದಾಗ ಅವನು ಸಿಕ್ಕಿದ್ದವನೇ ಸಂಘ ಪರಿವಾರದವನು. ಅದೇ ರೀತಿ ಇಲ್ಲೂ ಸಹ ಸಂಘ ಪರಿವಾರದವರು ಈಗ ಕೆಲವು ಕಡೆ ನೋಡ್ಬೋದು, ಬುರ್ಕ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ. ಇದೇನು ಹೊಸದೇನಲ್ಲ, ಯಾಕೆಂದರೆ ಅವ್ರು 100 ವರ್ಷ ತುಂಬ್ತಾ ಇದೆ ಸಂಘ ಪರಿವಾರದವರಿಗೆ, ಅವರ ಪಿತೃಪಕ್ಷಕ್ಕೆ. ಆದ್ದರಿಂದ ಎಲ್ಲ ರೀತಿಯ ಅವರ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕದಲ್ಲಿ ಅದು ಸಾಧ್ಯ ಇಲ್ಲ. ಉದಯಗಿರಿ ಉರಿ ರಣ ಗಲಾಟೆ ಆಗಿದೆ, ರಣ ರಾಜಕೀಯ ಅದರಲ್ಲಿ ಮೆರೀತಾ ಇದೆ. ಉದಯಗಿರಿ ಊರಿನಲ್ಲಿ ಏನ್ ಹೇಳೋದಿದಕ್ಕೆ ಬೆಂದ್ ಮನೆಯಲ್ಲಿ ಗಳ ಹಿಡಿಯೋದು ಅಂತಾರಲ್ಲ, ಅಂಥ ಕೆಲಸನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. BK ಹರಿಪ್ರಸಾದ್ ಏನ್ ಹೇಳಿದ್ದಾರೆ ನೋಡಿ. ಉದಯಗಿರಿ ವಿಚಾರದಲ್ಲಿ ರಾಜಕೀಯ ಮತ್ತೆ ಸ್ಫೋಟಗೊಂಡಿದೆ. ಬಿಜೆಪಿ RSS ಕೃಪಾಪೋಷಿಸುವಂತೆ ಉದಯಗಿರಿ ಗಲಾಟೆ. ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಬಿಗ್ ಬಾಂಬ್ ಹಾಕಿದ್ದಾರೆ. ನನ್ನ ಬಳಿ ವಿಡಿಯೋ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ BK ಹರಿಪ್ರಸಾದ್. RSS ನವರು ಬುರ್ಕಾ ಹಾಕೊಂಡು ಗಲಾಟೆ ಮಾಡ್ತಾರೆ ಅಂತ BK ಹರಿಪ್ರಸಾದ್. ಇದೇನು ಹೊಸತಲ್ಲ, RSS ನವರು ಬುರ್ಕಾ ಹಾಕೊಂಡು ಬಂದು ಗಲಾಟೆ ಮಾಡ್ತಾರೆ ಅಂತ. ನೋಡಿ, ಅವರೇನೆ ಮುಸ್ಲಿಂ ಮುಖಂಡರುಗಳು ಯಾರು ಇದನ್ನ ಹೇಳ್ತಾ ಇಲ್ಲ, ಬದಲಾಗಿ ಕಾಂಗ್ರೆಸ್ನವರು ಇದನ್ನ ಹೇಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ RSS ವಿರುದ್ಧ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಶಾಂತಿಯನ್ನು ಕದಡಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಏನು ಗಲಭೆಗಳು, ಹಿಂಸೆ, ಭಯದ ವಾತಾವರಣ ಸೃಷ್ಟಿಯಾಗಿತ್ತು, ಅದು 90% 2 ತಿಂಗಳಲ್ಲಿ ಕಮ್ಮಿ ಆಗೋಯ್ತು. ಯಾರೂ ಸಹ ಗೊಂದಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನಾದರೂ ಹೇಳೋದಿಷ್ಟೇ, ಗೃಹ ಮಂತ್ರಿಗಳಿಗೆ, ಯಾರೇ ಆದ್ರೂ ಸಹ ಯಾವುದೇ ಧರ್ಮ, ಜಾತಿ, ಭಾಷೆ ಕಾನೂನನ್ನು ಕೈಗೆ ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಶಾಂತಿಯನ್ನು ಕೆಡವಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ಮತ್ತು ನೆಲದ ಕಾನೂನಿನ ಮೂಲಕ ಭಾಳ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಕರ್ನಾಟಕ ರಾಜ್ಯ ಇದು ಬಸವಣ್ಣನವರು, ಕನಕದಾಸ, ನಾರಾಯಣ ಗುರು, ಶಿಶುನಾಳ ಶರೀಫು ಇವರೆಲ್ಲ ಇದ್ದಂಥ ನಾಡಿನಲ್ಲಿ ನಾವು ಆ ರೀತಿ ಅಶಾಂತಿ ಮಾಡಲಿಕ್ಕೆ ಬಿಡಲಿಕ್ಕೆ ಆಗೋದಿಲ್ಲ. ಈಗ ಸಿಂದಗಿ, ಬಿಜಾಪುರಲ್ಲಿ ಒಂದ್ಸಲಿ ಪಾಕಿಸ್ತಾನದ ಫ್ಲ್ಯಾಗ್ ಆರಿಸಿದ್ರು. ಎಲ್ಲ ಯಾರೋ ಒಂದು ಅಲ್ಪಸಂಖ್ಯಾತರ ಮೇಲೆ ಗೂಬೆ ಕೂರಿಸಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ಹಿಡಿದಾಗ ಅವನು ಸಿಕ್ಕಿದ್ದವನೇ ಸಂಘ ಪರಿವಾರದವನು. ಅದೇ ರೀತಿ ಇಲ್ಲೂ ಸಹ ಸಂಘ ಪರಿವಾರದವರು ಈಗ ಕೆಲವು ಕಡೆ ನೋಡ್ಬೋದು, ಬುರ್ಕ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ. ಇದೇನು ಹೊಸದೇನಲ್ಲ, ಯಾಕೆಂದರೆ ಅವ್ರು 100 ವರ್ಷ ತುಂಬ್ತಾ ಇದೆ ಸಂಘ ಪರಿವಾರದವರಿಗೆ, ಅವರ ಪಿತೃಪಕ್ಷಕ್ಕೆ. ಆದ್ದರಿಂದ ಎಲ್ಲ ರೀತಿಯ ಅವರ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕದಲ್ಲಿ ಅದು ಸಾಧ್ಯ ಇಲ್ಲ.